सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् ವಂದೇ ಗುರು ಪರಂಪರಾ. ಸರಳವಾದ ಒಂದು ವಿಷಯವನ್ನ ಇವತ್ತು ಚರ್ಚೆಗಾಗಿ ಎತ್ಕೊಂಡಿದ್ದೇವೆ. ಎಲ್ಲರೂ ಪೂಜೆಯನ್ನು ಮಾಡಬೇಕೇ? ಈ ಪ್ರಶ್ನೆ ಕೆಲವು ಬಾರಿ ಎಷ್ಟೋ ಮಂದಿಗೆ ಮನಸ್ಸಲ್ಲಿ ಬರುವುದು ಸಹಜ. ಈ ದಿನಗಳಲ್ಲಂತೂ ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಬಹಳಷ್ಟು ಅರಿವಿಲ್ಲದಿರುವಂತಹದ್ದು ಕಂಡು ಬರುತ್ತೆ. ಈ ದಿನಗಳಲ್ಲಿ ಎಲ್ಲವನ್ನೂ ಪ್ರಶ್ನಿಸುವುದು, ಎಲ್ಲದರ ಬಗ್ಗೆಯೂ ಕೂಡ ಸಂಶಯವನ್ನು ಹೊಂದಿರುವುದೇ ಹೆಚ್ಚಾಗಿದೆ. ಶ್ರದ್ಧೆ, ವಿಶ್ವಾಸ, ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಇವೆ. ಅದು ಯುಗ ಧರ್ಮವೋ ಅಥವಾ ಇನ್ಯಾವುದೋ ಗೊತ್ತಿಲ್ಲ. ಒಂದು ಕಡೆ ಅನುಕೂಲತೆಗಳು, ಸೌಲಭ್ಯಗಳು, ಹಲವು ಬಗೆಯ ಜೀವನ ಸುಲಭ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳೆಲ್ಲ ಹೆಚ್ಚಾಗ್ತಾ ಇವೆ. ನಮ್ಮ ಸ್ವಾಮಿ ಚಿನ್ಮಯಾನಂದರು ಆವಾಗಲೇ ಹೇಳಿದರು, ಈ ಕಾಲದ ಒಂದು ದುರವಸ್ಥೆ ಏನಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಸೌಕರ್ಯಗಳ ಮಧ್ಯೆ ಕಡಿಮೆ ಶಾಂತಿ ಅಂತ. ದಿ ಟ್ರಾಜಿಡಿ ಆಫ್ ಮಾಡರ್ನ್ ಟೈಮ್ಸ್ ಈಸ್ ಡಿಕ್ರೀಸಿಂಗ್ ಹ್ಯಾಪಿನೆಸ್ ಅಮಿಸ್ಟ್ ಇನ್ಕ್ರೀಸಿಂಗ್ ಕಂಫರ್ಟ್ಸ್ ಅಂತ ಹೇಳಿಬಿಟ್ರು. ಒಂದು ಬಟನ್ ಒತ್ತಿ ಇವಾಗ ಏನನ್ನೆಲ್ಲ ಪಡೆಯಲಿಕ್ಕೆ ಸಾಧ್ಯ ಇದೆ. ಸೋಫಾದಿಂದ ಎದ್ದೇಳಬೇಕಂತೂ ಇಲ್ಲ. ಕುಳಿತಲ್ಲಿಯೇ ನಿಮ್ಮ ಮೊಬೈಲ್ ಕೈಯಲ್ಲಿದ್ರೆ ಸಾಕು, ಒಂದು ಬಟನ್ ಒತ್ತಿ ಅದು ನೋಡ್ಬೋದು, ಇದು ನೋಡ್ಬೋದು, ದೂರದಿಂದ ಏನನ್ನೋ ತರಿಸಬಹುದು. ಆದರೆ ಅಷ್ಟೆಲ್ಲ ಸೌಕರ್ಯಗಳ ಮಧ್ಯೆ ನಮ್ಮ ನಾಗರಿಕತೆಯಲ್ಲಿ ಹೆಚ್ಚಿನ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಇದೆಯೋ ಅಂತ ಕೇಳಿದ್ರೆ ಆಗ ಮಾತ್ರ ಶಿವ ಅದೊಂದಿಲ್ಲ ಅಂತ ಉತ್ತರ ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಶ್ನೆಯನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಉತ್ತರಿಸಬೇಕಾಗತ್ತೆ. ಎಲ್ಲರೂ ಪೂಜೆ ಮಾಡಬೇಕಾ ಅನ್ನೋದಾಗಿ. ಪೂಜೆ ಅನ್ನುವುದನ್ನ ಒಂದು ಬಹಳ ವಿಶಿಷ್ಟವಾದ ಅರ್ಥದಲ್ಲಿ ಎತ್ತಿಕೊಂಡ್ರೆ ಎಲ್ಲರೂ ಪೂಜೆ ಮಾಡಬೇಕಾಗಿಲ್ಲ. ವಿಶಿಷ್ಟವಾದ ಅರ್ಥ ಅಂದ್ರೆ ಏನು? ದೇವರು ಅನ್ನುವ ಒಂದು ಹೆಸರಿನಲ್ಲಿ ಮೂರ್ತಿಯನ್ನು, ಚಿತ್ರವನ್ನು, ಶಾಲಗ್ರಾಮವನ್ನು, ಶಿವಲಿಂಗವನ್ನು ಇಟ್ಟು ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಸಂಗ್ರಹಿಸಿ ಶುಚಿರ್ಭೂತ್ವ ಕ್ರಮಬದ್ಧವಾಗಿ ಬಲು ದೀರ್ಘವಾಗಿ 16 ಉಪಚಾರಗಳಿರುವಂತಹ ರೀತಿಯೋ ಅಥವಾ ಸರಳವಾಗಿ 4-5 ಹೆಜ್ಜೆಗಳಲ್ಲಿ ಆ ಭಗವತ್ ಪೂಜೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಅರ್ಥ ಇಲ್ಲಿ ಎತ್ಕೊಳ್ಬಹುದು. ಅದು ಎಲ್ಲರೂ ಮಾಡಲಿಕ್ಕೆ ಕಷ್ಟವಾದೀತು. ಎಲ್ಲರಿಗೂ ಅದು ಮಾಡೋದು ಗೊತ್ತಿರೋದೂ ಇಲ್ಲ, ಮತ್ತು ಗೊತ್ತಿದ್ರೂ ಕೂಡ ಎಲ್ಲರಿಗೂ ಆ ಒಂದು ಸಾಧನೆಯನ್ನ ಮಾಡುವ ಮನಸ್ಸು ಇಲ್ಲದೆ ಇರಬಹುದು. ಯಾಕಂದ್ರೆ ನಮ್ಮಲ್ಲಿ ಇದೆಯಲ್ಲ ಹೇಳಿಕೆ, ಲೋಕೋ ಭಿನ್ನ ರುಚಿ ಅಂತ. ಹೇಗೆ ಈ ಕಾಲದಲ್ಲಿ ಊರಿನಲ್ಲೂ ಕೂಡ ಜಿಮ್ನೇಷಿಯಂ ಇದೆ. ಜಿಮ್ ಅಲ್ಲಿ ಹೋದ್ರೆ ಹಲವಾರು ಬಗೆಯ ಯಂತ್ರಗಳಿವೆ. ನಮ್ಮ ಶರೀರಕ್ಕೆ ವ್ಯಾಯಾಮ ಕೊಡ್ಲಿಕ್ಕೋಸ್ಕರ ಎಲ್ಲರೂ ಜಿಮ್ಮಿಗೆ ಹೋಗ್ಬೇಕಾ ಅಂತ ಕೇಳಿದ್ರೆ ಎಲ್ಲರೂ ಹೋಗ್ಬೇಕಾಗಿಲ್ಲ. ಹೋಗುವವರು ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಿಮ್ಮಿಗೆ ಎಲ್ಲರೂ ಹೋಗ್ಬೇಕಾ ಅಂತ ಕೇಳಿದ್ರೆ ಹಾಗೇನಿಲ್ಲ, ಎಲ್ಲರೂ ಹೋಗ್ಬೇಕಂತಿಲ್ಲ ಅಂತ ಉತ್ತರ ಕೊಡ್ಬೋದು. ಆದರೆ ಶರೀರಕ್ಕೆ ವ್ಯಾಯಾಮ ಬೇಕಾ ಅಂತ ಕೇಳಿದರೆ ಎಲ್ಲಾದ್ರೂ ಉಂಟೆ? ಈ ಶರೀರವನ್ನ ಸ್ವಸ್ಥವಾಗಿ, ಆರೋಗ್ಯಕರವಾಗಿ ಇಟ್ಕೊಳ್ಬೇಕಾದ್ರೆ ವ್ಯಾಯಾಮ ಬೇಕೇ ಬೇಕು. ನಾವು ವ್ಯಾಯಾಮ ಮಾಡುವುದು ಬಿಟ್ಟು ಯಾವುದೋ ದೇವಸ್ಥಾನದ ಅರ್ಚಕರಿಗೆ ತಿಂಗಳಿಗೆ ಇಷ್ಟು ಕೊಡ್ತೇನೆ, ನನ್ನ ಹೆಸರಲ್ಲಿ ನೀವೇ ವ್ಯಾಯಾಮ ಮಾಡಿ ಅಂತ ಹೇಳಲಿಕ್ಕಾಗುತ್ತಾ? ಹೇಗೆ ಈ ಶರೀರ ನಮ್ಮದು ಅಂದಾದ ಮೇಲೆ ವ್ಯಾಯಾಮವನ್ನ
ನಾವೇ ಮಾಡಬೇಕು, ವ್ಯಾಯಾಮ ನಾವೇ ಮಾಡಬೇಕು. ಆದರೆ ಅದು ಜಿಮ್ಮಿಗೆ ಹೋಗುವ ರೀತಿಯಲ್ಲಿ ಆಗ್ಬೇಕಂತಿಲ್ಲ. ದಿನವೂ 1 ಗಂಟೆ 1 ಕಾಲು ಗಂಟೆ ಯಾರಾದರೂ ವಾಕಿಂಗ್ ಮಾಡ್ತಿದ್ರೆ ಅದು ಒಳ್ಳೆಯ ವ್ಯಾಯಾಮ. ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಿದ್ರೆ ಅದು ಒಳ್ಳೆಯ ವ್ಯಾಯಾಮ. ಈಗ ಬೇರೆ ಬೇರೆ ದೇಶಗಳಿಂದ ವ್ಯಾಯಾಮ ಪದ್ಧತಿಗಳು ನಾವಿರೋಲ್ಲಿಯೇ ಬಂದಿವೆ. ಅದೊಂದು ಟಾಯ್ಚಿ ಅಥವಾ ಡಾಯ್ಚಿ ಅಂತ ಒಂದಿದೆ. ಬಹಳ ಹಿಂದೆ ಕ್ಯಾಲಿಫೋರ್ನಿಯಾದ ಒಂದು ಉದ್ಯಾನದಲ್ಲಿ ನಮ್ಮ ಮಿತ್ರರೊಬ್ಬರ ಜೊತೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಯಾರೋ ಕೆಲವರು ಮರಗಳ ಅಡಿ ಒಂಥರ ಮೂರ್ತಿ ತರ ಅಲುಗಾಡದೆ ನಿಂತಿದ್ರು. ಬಹಳ ನಿಧಾನವಾಗಿ ಅವರು ತಮ್ಮ ಯಾವ ರೀತಿ ನಿಂತಿದ್ರೋ ಅದನ್ನು ಬದಲಾಯಿಸಿ ಇನ್ನೊಂದು ರೀತಿ ನಿಂತರು. ಮೊದಲು ಕೈಗಳು ಒಂದು ಕಡೆ ಹೋಗಿದ್ವು, ಈಗ ಕೈಗಳು ಇನ್ನೊಂದು ಕಡೆ. ಆದ್ರೆ ಆ ಹೊಸ ಮುದ್ರೆಯಲ್ಲಿ, ಹೊಸ ಭಂಗಿಯಲ್ಲಿ ಮತ್ತೆ ಪುನಃ ಸ್ವಲ್ಪ ನಿಂತರು. ನಾನು ಅದು ಏನಂತ ಅರ್ಥ ಆಗ್ಲಿಲ್ಲ ನನಗೆ. ನಾನು ಅಂದ್ಕೊಂಡೆ, ಏನಾಯ್ತು ಇವರಿಗೆ, ಒಳ್ಳೆ ಮೂರ್ತಿಗಳ ತರ ನಿಂತಿದ್ದಾರೆ, ನಿಧಾನವಾಗಿ ಕೈ ಎತ್ತಾರೆ, ನಿಧಾನವಾಗಿ ಕಾಲು ಎತ್ತಾರೆ. ನನಗೆ ನಗೆ ಬಂತು ನಿಜವಾಗಿ. ಆಗ ನನ್ನ ಮಿತ್ರರು ಹೇಳಿದ್ರು, ನಗಬೇಡಿ, ಇದು ಒಂದು ಟಾಯ್ಚಿ ಅನ್ನುವಂತಹ ಬಹುಶಃ ಚೈನಾದಲ್ಲ ಎಲ್ಲೋ ಉದ್ಭವ ಆಗಿರುವಂತಹ ವ್ಯಾಯಾಮ ಪದ್ಧತಿ. ಇದು ದೇಹಕ್ಕೂ ಒಳ್ಳೆಯದು ಮತ್ತೆ ಮನಸ್ಸಿಗೂ ಒಳ್ಳೆಯದು. ಇದೊಂದು ಧ್ಯಾನದ ಪ್ರಕಾರ ಆಗುತ್ತೆ ಅಂತ ಹೇಳಿದಾಗ ನಾನು ಬಾಯಿ ಮುಚ್ಕೊಂಡೆ. ಬೇಡಪ್ಪ, ನಾವು ನಕ್ಕು ಬಿಟ್ಟು ಅವರಿಗೆ ಬೇಸರ ಆಗಬಾರ್ದು. ನಾವು ವ್ಯಂಗ್ಯವಾಗಿ ಹುಚ್ಚರಾಯವರು ಹೀಗೆಲ್ಲ ಮಾಡ್ತಿದ್ದಾರಲ್ಲ. ಬಹುಶಃ ಒಂದು ಕಾಲದಲ್ಲಿ ಭಾರತದಲ್ಲಿ ಉದಯವಾದಂತಹ ಯೋಗಾಸನಗಳನ್ನು ನೋಡಿದಾಗ ಪಾಶ್ಚಾತ್ಯರಿಗೋ ಬೇರೆ ವಿದೇಶಿಯರಿಗೆ ನಗೆ ಬರ್ತಿತ್ತೇನೋ. ಯಾಕೆ ಇವರು ತಲೆ ಕೆಳಗೆ ಕಾಲ ಮೇಲೆಲ್ಲ ಮಾಡಿ ನಿಲ್ತಾರೆ, ಏನಾಯ್ತು ಇವರಿಗೆ ಅಂತ. ಅದು ಬಹಳ ಉತ್ತಮವಾದ ಶೀರ್ಷಾಸನ ಅಂತ ಅವರಿಗೆ ಗೊತ್ತಾಗೋದು ಹೇಗೆ. ಈಗಂತೂ ಯೋಗ ಅನ್ನುವಂಥದ್ದು ಜಗತ್ ಪ್ರಸಿದ್ಧವಾಗಿದೆ. ಈ ಪ್ರಕಾರ ಉದಾಹರಣೆಗಳನ್ನು ಕೊಡುತ್ತಾ ಹೋಗುವ ಅವಶ್ಯಕತೆ ಇಲ್ಲ. ಹೇಗೆ ಶರೀರಕ್ಕೆ ಯಾವುದಾದ್ರೂ ವ್ಯಾಯಾಮ ಬೇಕೇ ಬೇಕೋ, ಇಲ್ವಾದ್ರೆ ಅದು ಬಲು ಬೇಗ ಆರೋಗ್ಯವನ್ನು ಕಳೆದುಕೊಳ್ಳುತ್ತೆ ಮತ್ತು ಲವಲವಿಕೆಯನ್ನು ಕಳೆದುಕೊಳ್ಳುತ್ತೆ ಮತ್ತು ಏನೇನೋ ತೊಂದರೆಗಳು ಎದುರಿಸಬೇಕಾಗುತ್ತೆ. ಆ ಪ್ರಕಾರ ಈ ಮನುಷ್ಯ ಜೀವನದಲ್ಲಿ ನಾವು ಇಷ್ಟಪಡಲಿ ಇಷ್ಟಪಡದಿರಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ವಿಶಾಲ ಅರ್ಥದಲ್ಲಿ ಪೂಜೆ ಮಾಡಲೇಬೇಕು. ಪೂಜೆ ಶಬ್ದದ ವಿಶಾಲ ಅರ್ಥ ಏನು ನೋಡಿ. ಸಂಸ್ಕೃತದಲ್ಲಿ ಪೂಜ್ ಅನ್ನುವ ಧಾತು ಇದೆ. ಪೂಜ್, ಪೂಜಯತಿ ಅಥವಾ ಪೂಜಯತೆ, ಪೂಜಿಸುತ್ತಾನೆ ಒಬ್ಬ, ಒಬ್ಬಳು ಪೂಜಿಸುತ್ತಾಳೆ ಅಂತ ಇದೆ. ಆ ಪೂಜ್ ಶಬ್ದದ ಅರ್ಥ ಸಾಂಪ್ರದಾಯಿಕವಾದಂತಹ ಭಗವತ್ ಪೂಜೆ ಅಂತ ಆಗ್ಬೇಕಾಗಿಲ್ಲ. ಪೂಜ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಗೌರವಿಸುವುದು, ಇನ್ನೊಬ್ಬರಿಗೆ ಯಾವುದೋ ರೀತಿಯಲ್ಲಿ ಸತ್ಕಾರವನ್ನು ಮಾಡುವಂತಹದ್ದು, ಇನ್ನೊಬ್ಬರಿಗೆ ನಾವು ನಮ್ಮ ಆದರವನ್ನ ವ್ಯಕ್ತಪಡಿಸುವಂತಹದ್ದು. ಬೇರೆ ಬೇರೆ ರೀತಿಯಲ್ಲಿ ಯಾರೋ ನಿಮ್ಮ ಮನೆಗೆ ಬಂದ್ರು, ಅವರಿಗೆ ನೀವು ಬನ್ನಿ ಬನ್ನಿ ಅಂತ ನಗು ನಗುತ್ತಾ ಒಳ ಬರೆಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಮಾತಾಡಿಸಿ, ಮೊದಲು ಕುಡಿಯಲಿಕ್ಕೆ ನೀರು ಕೊಟ್ಟು, ಆಮೇಲೆ ಏನೋ ಒಂದು ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಎಲ್ಲ ಕೊಟ್ಟು ಉಪಚಾರ ಮಾಡಿದರೆ ಅದು ಕೂಡ ಪೂಜ್ ಧಾತುವಿನಿಂದ ಸೂಚಿಸಲ್ಪಡುತ್ತೆ. ಪೂಜ್ ಅಂತ ಹೇಳಿದ್ರೆ ಗೌರವಿಸುವುದು, ಸತ್ಕರಿಸುವುದು. ಅಥವಾ ನೀವು ಕೈಯಿಂದ ಏನು ಮಾಡದಿದ್ರು ಮನಸ್ಸಿನಿಂದ ಇನ್ನೊಬ್ಬರಿಗೆ ಪ್ರೀತಿ ಆದರಗಳನ್ನು ತೋರಿಸಿದರೆ ಅದು ಕೂಡ ಪೂಜೆ ಅಂತ ಪೂಜಾ ಅನ್ನುವ ಶಬ್ದದ ವಿಶಾಲವಾದ ಅರ್ಥದಲ್ಲಿ ಬರುತ್ತೆ. ಆ ಅರ್ಥದಲ್ಲಿ ತೆಗೆದುಕೊಂಡದ್ದಾದರೆ 100ಕ್ಕೆ 100 ಜನ ಕೂಡ ಪೂಜೆಯನ್ನ ಮಾಡಬೇಕು ದಿನವೂ. ಅಂದ್ರೆ ಏನರ್ಥ? ದಿನವೂ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ, ಎಷ್ಟು ಬಾರಿಯೋ ಅಷ್ಟು ಬಾರಿ ನಾವುಗಳು ಒಂದು ನಮಗಿಂತ ತುಂಬ ಹೆಚ್ಚು ಎತ್ತರವಾದ ತತ್ವವನ್ನ, ನಮಗಿಂತ ಬಹಳ ಹೆಚ್ಚು ಉದಾರವಾದ ಹೆಚ್ಚು ಶಕ್ತಿಶಾಲಿಯಾದ ಆ ಶಕ್ತಿಯ ಜೊತೆಗೇನೆ
ಎಷ್ಟೋ ಸದ್ಗುಣಗಳಿಂದ ಕೂಡಿರುವಂತಹ ಒಂದು ತತ್ವವನ್ನ, ಒಂದು ವಸ್ತುವನ್ನ, ಒಂದು ವ್ಯಕ್ತಿಯನ್ನ, ಒಂದು ಆಕಾರವನ್ನ, ಅಥವಾ ಅದು ನಿರಾಕಾರವಾಗಿರಲಿ, ಏನೋ ಒಂದನ್ನ ನಾವು ಪ್ರೀತಿ, ಆದರ, ಗೌರವ, ಭಕ್ತಿ, ಶ್ರದ್ಧೆಯಿಂದ ನೋಡಿದ್ರೂ ಸಾಕು, ಅದು ಪೂಜೆ ಆಗುತ್ತೆ. ಆ ಪ್ರಕಾರವಾದ ಪೂಜೆ ಪ್ರತಿಯೊಬ್ಬರಿಗೂ ಅವಶ್ಯಕ. ಯಾಕಂತ ಹೇಳಿದ್ರೆ, ಹೇಗೆ ನೀರು ಹೆಚ್ಚಿನ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಹರಿಯುತ್ತೋ ಅದು ಅದರ ಸ್ವಭಾವವಾಗಿರುತ್ತೋ, ಹಾಗೆಯೇ ನಾವು ಕೂಡ ನಾವು ಒಂದು ಪ್ರಕೃತಿಯಿಂದ, ಒಂದು ಸ್ವಭಾವದಿಂದ ವಿಕೃತಿಗೆ ಇಳಿಯುವಂತಹ ಸಾಧ್ಯತೆ ಯಾವಾಗಲೂ ನಮ್ಮಲ್ಲಿರುತ್ತೆ. ಪ್ರಕೃತಿಯನ್ನು ಕಳೆದುಕೊಂಡು ವಿಕೃತಿಗೆ ನಾವು ಬಿದ್ದು ಬಿಡ್ತೀವಿ. ಹಾಗೆ ಆಗದಿರುವಂತೆ ನೋಡ್ಕೊಳ್ಬೇಕು ಅಂತಿದ್ರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕೆಲಸದ ಮಧ್ಯದಲ್ಲಿಯೂ ಕೂಡ, ಅಥವಾ ಬಿಡುವಾದಾಗ, ನಮಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ನಮ್ಮ ಮನಸ್ಸನ್ನ ಕೆಳಗಿನಿಂದ ಮೇಲಕ್ಕೆ ಎತ್ತಬೇಕು. ಆ ವಿಸ್ತೃತವಾದ, ವಿಶಾಲವಾದ ಅರ್ಥದಲ್ಲಿ ಜಪವೂ ಒಂದು ಪೂಜೆ, ಸ್ತೋತ್ರಗಳನ್ನ ಹಾಡುವುದು ಕೂಡ ಒಂದು ಪೂಜೆ, ಪರೋಪಕಾರವೂ ಒಂದು ಪೂಜೆ, ಒಳ್ಳೆಯ ಮಾತುಗಳನ್ನಾಡುವುದು ಒಂದು ಪೂಜೆ. ಒಟ್ಟಾದರೆ ಒಂದು ಕೆಳಗಿನ ನೀಚ ಮೌಲ್ಯಗಳ ಜೀವನದಿಂದ ಮೇಲಿನ ಉನ್ನತ ಮೌಲ್ಯಗಳ ಜೀವನದ ಕಡೆ ಒಂದು ಪ್ರಯತ್ನ ನಾವು ಮಾಡಿದರೆ ಆಗ ನಮ್ಮ ದೈನಂದಿನ ಜೀವನ ಒಂದು ಪೂಜೆ ಆಗುತ್ತೆ. ಆದ್ದರಿಂದ 1-2 ನಿಮಿಷ ಆ ವಿಶಾಲ ಅರ್ಥದಲ್ಲಿ ಏನು ಅಂತ ನೋಡೋಣ. ವಿಶಾಲವಾದ ಅರ್ಥದಲ್ಲಿ ಪೂಜೆ ಮಾಡಬೇಕಾ ಅನ್ನುವ ಪ್ರಶ್ನೆಗೆ ನಾನು ಹೇಳಿದೆ, ವಿಶಾಲವಾದ ಅರ್ಥದಲ್ಲಿ ತೆಗೆದುಕೊಂಡಾಗ ಪೂಜೆ ಮಾಡಲೇಬೇಕು, ಅಲ್ಲಿ 2 ಅಭಿಪ್ರಾಯಗಳಿಲ್ಲ ಅಂತ. ಆ ಪೂಜೆಯಿಂದ ಆಗುವುದಾದರೂ ಏನು? ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಬಹಳ ಪ್ರಚಲಿತವಾದಂತಹ, ಮತ್ತೆ ಮತ್ತೆ ಬರುವಂತಹ ಒಂದು ಶಬ್ದ ಇದೆ, ಚಿತ್ತಶುದ್ಧಿ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ಅಂತ ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಬ್ರಹ್ಮಜ್ಞಾನಕ್ಕೆ ಕರ್ಮವು ಸಾಧನವಲ್ಲ. ಬ್ರಹ್ಮಜ್ಞಾನ ಅಥವಾ ಮುಕ್ತಿ ಅನ್ನುವಂಥದ್ದು, ಆ ಬ್ರಹ್ಮವನ್ನು ತಿಳ್ಕೊಳ್ಳುವಂತಹದ್ದು ಜ್ಞಾನದಿಂದ. ಆದರೆ ಅಂತಹ ಜ್ಞಾನ ಬರಬೇಕಾದ್ರೆ ನಮ್ಮ ಚಿತ್ತವು ಎಷ್ಟೋ ಶುದ್ಧವಾಗಬೇಕು, ನಿರ್ಮಲವಾಗಬೇಕು. ಅದರಲ್ಲಿರುವಂತಹ ಎಷ್ಟೋ ಕೊಳೆಗಳೆಲ್ಲ ಹೋಗಬೇಕು. ಆ ಕೊಳೆಗಳೆಲ್ಲ ಹೋಗಿ ಅದು ನಿರ್ಮಲವಾಗಬೇಕಾದ್ರೆ ಕರ್ಮ ಮಾಡಬೇಕು. ಚಿತ್ತಶುದ್ಧಿಯನ್ನ ತರುವ ಸಾಮರ್ಥ್ಯವುಳ್ಳಂತಹ ಕರ್ಮಗಳಲ್ಲಿ ಒಂದು ಪೂಜೆ. ವಿಶಾಲವಾದ ಅರ್ಥದಲ್ಲಿ ಈ ಮೊದಲೇ ಹೇಳಿದ ಹಾಗೆ 100 ಕರ್ಮಗಳು ಪೂಜೆಯೇ. ಎಲ್ಲಿ ನಾವು ಮನಸ್ಸನ್ನು ಎತ್ತರಕ್ಕೆ ಕೊಂಡೊಯ್ತೀವೋ ಅದೆಲ್ಲ ಪೂಜೆ. ಚಿತ್ತಶುದ್ಧಿಗಾಗಿ ಮಹರ್ಷಿ ರಮಣರು, ರಮಣ ಗೀತೆಯಲ್ಲಿ ಒಬ್ಬರು ಭಕ್ತರು ಈ ಏನೆಲ್ಲ ದೈನಂದಿನ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳಿರ್ತವಲ್ಲ, ಪೂಜೆ, ಜಪ, ಸ್ತೋತ್ರ, ತೀರ್ಥಯಾತ್ರೆ, ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಉಪವಾಸ ಮಾಡೋದು, ಮತ್ತು ಕೆಲವು ಸಂದರ್ಭಗಳಲ್ಲಿ 3-4 ಬಾರಿ ಅಥವಾ 7-8 ಬಾರಿ ಸ್ನಾನ ಮಾಡುವಂತಹದ್ದು, ಇವೆಲ್ಲ ಏನಾದರೂ ಕೆಲ್ಸಕ್ಕೆ ಬರ್ತವೆಯಾ? ಅವುಗಳಿಂದ ಏನಾದರೂ ಉಪಯೋಗ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ರಮಣ ಗೀತೆಯಲ್ಲಿ. ಅದಕ್ಕೆ ಉತ್ತರ ಕೊಡುತ್ತಾ ಶ್ರೀ ರಮಣ ಮಹರ್ಷಿಗಳು ಹೇಳ್ತಾ, ಖಂಡಿತ ಈ ಎಲ್ಲ ಕರ್ಮಗಳನ್ನು ಮಾಡುವ ಮೂಲಕ ಅಲ್ಲೊಂದು ಹೇಳುವ ಬಗೆ ಇದೆ, ಅದನ್ನು ಉದಾಹರಿಸಲು ಬಯಸ್ತೀನಿ. ಭೂಯಸ್ಯೈ ಚಿತ್ತಶುದ್ಧಯೇ ಅಂತಾರೆ. ಚಿತ್ತಶುದ್ಧಯೇ ಅಂದ್ರೆ ಇವೆಲ್ಲವೂ ಚಿತ್ತಶುದ್ಧಿಗಾಗಿ ತುಂಬಾ ಉಪಯೋಗವಾಗ್ತವೆ. ಭೂಯಸ್ಯೈ ಅಂತ ಹೇಳಿದ್ರೆ ಭೂಯಸಿ ಅನ್ನುವ ಶಬ್ದದ 4ನೇ ವಿಭಕ್ತಿ ಅದು. ಭೂಯಃ ಅಂದ್ರೇನೆ ಹೆಚ್ಚು, ಭೂಯಸಿ ಅಂತ ಹೇಳಿದ್ರೆ ಸ್ತ್ರೀಲಿಂಗ ರೂಪದಲ್ಲಿ ಇನ್ನೂ ಹೆಚ್ಚು. ಭೂಯಸಿ ಅದರ ಚತುರ್ಥಿ ವಿಭಕ್ತಿ ಭೂಯಸ್ಯೈ. ಇವೆಲ್ಲ ಕರ್ಮಗಳು ಭೂಯಸ್ಯೈ ಚಿತ್ತಶುದ್ಧಯೇ.
ತುಂಬಾ ಚಿತ್ತಶುದ್ಧಿ ನಮಗೆ ದೊರಕ್ತವೆ. ನಾವು ಎಷ್ಟೋ ಬಾರಿ ಮರೆತು ಬಿಡ್ತೀವಿ. ನಮ್ಮ ಹೊಟ್ಟೆಪಾಡಿಗಾಗಿ ಏನೋ ದುಡಿತೀವಿ, ಆಮೇಲೆ ಮೌಜ್ ಮಸ್ತಿ ಅಂತಾರಲ್ಲ, ನಮ್ಮ ಮನೋರಂಜನೆಗೋಸ್ಕರ ಏನೆಲ್ಲ ಪರಿಶ್ರಮ ಪಡ್ತೀವಿ. ಅಲ್ಲಿ ಹೋಗಿ ಇದನ್ನ ನೋಡ್ಬೇಕು, ಇಲ್ಲಿ ಹೋಗಿ ಅದನ್ನ ತಿನ್ಬೇಕು, ಅಲ್ಲಿ ಹೋಗಿ ಇದನ್ನ ಕೇಳಬೇಕು, ಅಲ್ಲಿ ಹೋಗಿ ಇಂಥ ಒಂದು ವಿಚಿತ್ರವಾದ ಅನುಭವವನ್ನು ಪಡಿಬೇಕು ಅಂತ ಇಂದ್ರಿಯಗಳನ್ನ ಸಂತೋಷಗೊಳಿಸ್ಲಿಕ್ಕೆ, ಮನಸ್ಸನ್ನ ಪ್ರಫುಲ್ಲಗೊಳಿಸ್ಲಿಕ್ಕೆ, ಅಥವಾ ಯಾರಿಗೂ ತೋರಿಸ್ಲಿಕ್ಕೆ. ನಾ ಎಲ್ಲಿ ಹೋಗಿದ್ದೆ ಗೊತ್ತಾ? ಕಳೆದ ವಾರ ನಾನು ಜಪಾನಲ್ಲಿದ್ದೆ. ಆಮೇಲೆ ಮುಂದಿನ ವಾರ ಎಲ್ಲಿ ಹೋಗ್ತೀನಿ ಗೊತ್ತಾ? ಸೌತ್ ಆಫ್ರಿಕಾಗೆ ಹೋಗ್ತಾ ಇದ್ದೀನಿ. ಏನಂತ ತಿಳ್ಕೊಂಡಿದ್ದೀರಾ? ಅಂತ ಏನೋ ನಮ್ಮ ಅಹಂಕಾರವನ್ನು ಸಂತೋಷಗೊಳಿಸ್ಲಿಕ್ಕೂ ಕೂಡ ಎಷ್ಟೋ ಬಾರಿ ನಾವು ಅನಾವಶ್ಯಕವಾದದ್ದು ಏನೇನೋ ಮಾಡ್ತಾ ಇರ್ತೀವಿ. ಇದೆಲ್ಲದರ ಬದಲು ಭೂಯಸ್ಯೈ ಚಿತ್ತಶುದ್ಧಯೇ, ದಿನವೂ ಕೆಲವಾರು ಒಳ್ಳೆ ಕೆಲಸಗಳನ್ನ, ಧಾರ್ಮಿಕವಾಗ್ಲಿ ಲೌಕಿಕವಾಗ್ಲಿ, ಯಾಕಂದ್ರೆ ಕೆಲಸ ಅನ್ನುವಂಥದ್ದು ಒಳ್ಳೆಯ ಕೆಲಸ ಯಾವಾಗುತ್ತೆ? ಯಾವಾಗ ನಮ್ಮ ಹೃದಯದಲ್ಲಿ ಇತರರಿಗೆ ಮತ್ತು ದೇವರಿಗೆ ಪ್ರೀತಿ ವಿಶ್ವಾಸ ವ್ಯಕ್ತವಾಗುತ್ತೋ, ನಮ್ಮ ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಒಲವು ಭಕ್ತಿ ಇದೆಲ್ಲ ಎದ್ದೇಳ್ತವೆಯೋ ಅದು ಒಳ್ಳೆ ಕೆಲಸ. ಅದು ಬಿಟ್ಕೊಂಡು ನಮ್ಮನ್ನ ನಾವೇ ದೊಡ್ಡವರು ಅಂತ ತೋರಿಸ್ಲಿಕ್ಕಾಗಿಯೋ, ನಾವು ದೊಡ್ಡ ಮನುಷ್ಯರು ಅಂತ ನಮಗನಿಸುವ ಹಾಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ಅದು ಚಿತ್ತವನ್ನು ಅಶುದ್ಧಗೊಳಿಸುತ್ತೆ. ಆದ್ರಿಂದ ವಿಶಾಲವಾದ ಅರ್ಥದಲ್ಲಿ ಹೇಗಾದರೂ ಪ್ರತಿದಿನವೂ ಕೂಡ ನಾವು ನಮ್ಮ ಜೀವನದಲ್ಲಿ ಯಥಾಶಕ್ತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಮುಂದುವರಿಯಬೇಕು. ಅದೊಂದು ಪೂಜೆ. ಮತ್ತು ವಿಶಿಷ್ಟವಾದ ಅರ್ಥದಲ್ಲಿ ಪೂಜೆ ಅಂದ್ರೆ ಏನನ್ನೋದನ್ನು ಕೂಡ ಸ್ವಲ್ಪ ವಿವರಿಸೋಣ. ಯಾಕಂದ್ರೆ ಎಷ್ಟೋ ಬಾರಿ ವಿಶಾಲವಾದ ಅರ್ಥ, ವಿಸ್ತೃತವಾದ ಅರ್ಥ, ಬ್ರಾಡ್ ಮೀನಿಂಗ್ ಫ್ರಮ್ ಎ ಲಾರ್ಜರ್ ಆಂಗಲ್ ಆಫ್ ವ್ಯೂ ಅಂತೆಲ್ಲ ಹೇಳ್ತಾ ಹೋಗಿ ಶಿವ ಪ್ರಸಿದ್ಧವಾದಂತಹ ವಿಶಿಷ್ಟ ಅರ್ಥ ಎಲ್ಲರೂ ಬಿಟ್ಬಿಡ್ತಾರೆ. ಸ್ವಾಮಿ ಹಾಗೇನಿಲ್ಲ. ವಿಶಿಷ್ಟವಾದ ಸ್ಪೆಸಿಫಿಕ್ ಮೀನಿಂಗ್ ಆಫ್ ದಿ ವರ್ಡ್ ಪೂಜಾ ಆರ್ ಆಲ್ಸೋ ಇಂಪಾರ್ಟೆಂಟ್. ನಮ್ಮಲ್ಲಿ ಎಷ್ಟೋ ಮಂದಿ ಮೊದಲು ಅದೇನು ಪೂಜೆ ನನ್ಗೆ ಗೊತ್ತಿಲ್ಲಪ್ಪ, ನಾನೆಂದು ಮಾಡಿಲ್ಲ, ಅದೆಲ್ಲ ನನಗೆ ಬರೋದಿಲ್ಲ ಅಂತ ಹೇಳ್ಬೋದು. ಆದರೆ ಎಲ್ಲಾದರೂ ಕಲ್ತ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಅದನ್ನು ನಾವು ಹಾಗೆಯೇ ನಿರ್ಲಕ್ಷ್ಯ ಮಾಡಬಾರ್ದು. ಆದ್ದರಿಂದ ವಿಶಿಷ್ಟವಾದ ಅರ್ಥದಲ್ಲಿ ಪೂಜೆ ಅಂದ್ರೇನು? ಒಂದು ದೇವತಾ ರೂಪವನ್ನು ಎದುರಿಟ್ಕೊಂಡು, ದೇವತೆ ಆಗ್ಬೋದು, ಗುರು ಆಗಿರ್ಬೋದು, ಪೂಜೆ ಮಾಡ್ಬೋದು. ಇಲ್ಲಿ ಎಲ್ಲರೂ ಈ ಪ್ರಕಾರ ಮಾಡ್ಬೇಕಂತಿಲ್ಲ, ಆದರೆ ಬಹುತೇಕ ಮಂದಿಗೆ ಈ ತರ ಮಾಡಿದ್ರೆ ಲಾಭ ಇದೆ ಅಂತ ನಾವು ನಿಸ್ಸಂಕೋಚವಾಗಿ ಹೇಳ್ಬೋದು. ಆ ದೇವರನ್ನ ಒಂದು ಮೂರ್ತಿಯಲ್ಲೋ ಒಂದು ಚಿತ್ರದಲ್ಲೋ ಆ ಗುರುವನ್ನ ಯಾವುದೋ ಒಂದು ರೂಪದಲ್ಲಿ ಎದುರಿಟ್ಕೊಂಡು ನಾವು ಶುಚಿರ್ಭೂತರಾಗಿ ಕುಳಿತು, ಈಗ ಆ ದೇವರು ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರಿಗೆ ನಾವು ಸತ್ಕಾರ ಮಾಡಬೇಕು. ಅವರಿಗೆ ಬರೇ ಮಾತಿನಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಮಗೆ ನಮ್ಮ ಹೃದಯದಲ್ಲಿರುವಂತಹ ಆ ಸದ್ಭಾವನೆಯನ್ನ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಬೇಕು. ಹೇಗೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಅಕ್ಕನ, ನಿಮ್ಮ ತಂಗಿಯ, ನಿಮ್ಮ ತಮ್ಮನ ಅಥವಾ ನಿಮ್ಮ ಅಣ್ಣನ ಜನ್ಮದಿನದಂದು, ಹೌದು ಅದು ಅವಳದು ಬರ್ಡೇ ಇವತ್ತು, ನನ್ನ ಮನ್ಸಲ್ಲೇ ಒಂದು ಹ್ಯಾಪಿ ಬರ್ಡೇ ಅಂತ ಮನ್ಸಲ್ಲೇ ಹೇಳ್ಬಿಟ್ಟೆ ಸಾಕು. ಅಷ್ಟು ನೀವು ಜಿಪುಣರಾಗಬೇಡಿ. ಮನಸ್ಸಲ್ಲೇ ಹೇಳಿದ್ರು ಸಾಲದು. ಕನಿಷ್ಠ ಪಕ್ಷ ಒಂದು ವಾಟ್ಸ್ಆ್ಯಪ್ ಮೆಸೇಜ್ನಲ್ಲೋ, ಅಥವಾ ಇವಾಗೆಲ್ಲ ಬೇರೆ ಬೇರೆ ವಿಧಾನಗಳಿವೆ. ಹೇಗೆ ಮನುಷ್ಯ ಸಂಬಂಧಗಳಲ್ಲಿಯೂ ಕೂಡ ನಮ್ಮಲ್ಲಿ ಇರತಕ್ಕಂತಹ ಸದ್ಭಾವನೆಯನ್ನ ಬರೇ ಮನಸ್ಸಲ್ಲಿ ಇಟ್ಕೊಳ್ಳೋದು ಸಾಲದು, ಅದನ್ನ ಯಾವುದೋ ರೀತಿಯಲ್ಲಿ ವ್ಯಕ್ತಪಡಿಸಬೇಕು. ಒಬ್ಬರ ಜನ್ಮದಿನದ ದಿನ ನೀವು ಹೋಗಿ ಶುಭಾಶಯಗಳನ್ನು ಕೊಡ್ತೀರಾ, ಏನೋ ಉಡುಗೊರೆ ಕೊಡ್ಬೋದು, ಒಂದು ಗಿಫ್ಟ್ ಕೊಡ್ಬೋದು.
ಅವರು ಜನ್ಮದಿನ ಯಾರದ್ದು ಜನ್ಮದಿನವೋ ಅವರು ನಿಮಗೆ ಸಿಹಿ ತಿಂಡಿಯನ್ನ ಹಂಚಬಹುದು. ಇಂಥದ್ದೆಲ್ಲ ಕ್ರಮಗಳಿವೆ. ಆ ಪ್ರಕಾರವಾಗಿ ನಾನು ದೇವರಲ್ಲಿ ನಂಬ್ತೀನಿ, ದೇವರ ಬಗ್ಗೆ ನನಗೆ ತುಂಬಾ ಪ್ರೀತಿ ವಿಶ್ವಾಸ ಇದೆ, ಆದ್ರೆ ಆ ಥರ ಎಲ್ಲ ಪೂಜೆ ಮಾಡಕ್ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಮನ್ಸಲ್ಲೇ ದೇವ್ರೆ ನಮ್ದೊಂದು ಪೂಜೆ ನೀವು ಸ್ವೀಕರಿಸ್ಬಿಡಿ ಮನಸ್ಸಿದ ಹೇಳಿದ್ದೀನಿ. ಅಷ್ಟೆಲ್ಲ ಕಂಜೂಸಿ ಅಂತಾರೆ ನೋಡಿ, ಜಿಪುಣರಾಗ್ಬಾರ್ದು. ಕೂತ್ಕೊಳ್ಳಿ ಅಥವಾ ನಿಂತಾದ್ರೂ ಪೂಜೆ ಮಾಡಿ. ಹೇಗೆ ಮನೆಗೆ ಬಂದ ಅತಿಥಿಯವರಿಗೆ ಹಿಂದಿನ ಕಾಲದಲ್ಲಿ ಇತ್ತಲ್ಲ, ದೂರದಿಂದ ನಡ್ಕೊಂಡ್ ಬಂದಿರ್ತಾರೆ, ಅವರು ಪಾದಗಳೆಲ್ಲ ಕೊಳೆ ಆಗಿರ್ತವೆ, ಕಾಲು ತೊಳ್ಕೊಳ್ಳಿಕ್ಕೆ ನೀರು, ಕೈ ತೊಳಲಿಕ್ಕೆ ನೀರು, ಮುಖ ತೊಳ್ಕೊಳ್ಳಿಕ್ಕೆ ನೀರು, ಪಾದ್ಯಂ ಸಮರ್ಪಯಾಮಿ ಕಾಲು ತೊಳ್ಕೊಳ್ಳಿಕ್ಕೆ, ಅರ್ಘ್ಯಂ ಸಮರ್ಪಯಾಮಿ ಕೈ ತೊಳ್ಕೊಳ್ಳಿಕ್ಕೆ ನೀರು, ಆಚಮನೀಯಂ ಸಮರ್ಪಯಾಮಿ ಬಾಯಿ ಮುಕ್ಕಳಿಸ್ಲಿಕ್ಕೆ ಅಥವಾ ಸ್ವಲ್ಪ ಕುಡಿಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಪಾನೀಯ, ಆಮೇಲೆ ಆಯಾಸವಾಗಿದೆ ಅವರಿಗೆ ಬಚ್ಚಲ ಮನೆಯನ್ನು ತೋರಿಸಿ ಸ್ನಾನ ಮಾಡ್ಕೊಬಣ್ಣಿ, ಬಿಸಿ ಬಿಸಿ ನೀರು ತಯಾರಿದೆ, ಸ್ನಾನ, ಅಭಿಷೇಕ, ಹೊಸ ಬಟ್ಟೆ ಹಾಕುವ ಹಾಗೆ ವ್ಯವಸ್ಥೆ ಮಾಡ್ತೀವಿ. ಒಟ್ಟಾದ್ರೆ ಒಬ್ಬ ಅತಿಥಿಯನ್ನ ನಾವು ಪ್ರೀತಿಯಿಂದ ಹೇಗೆ ಸತ್ಕರಿಸ್ತೀವಿಯೋ ಆ ಪ್ರಕಾರ ಪೂಜಾ ವಿಧಾನ ಇದೆ. ನೀವು ವೇದ ಮಂತ್ರಗಳನ್ನು ಕಲಿತಿದ್ರೆ, ಚೆನ್ನಾಗಿ ಉಚ್ಚಾರ ಮಾಡುವುದು ಬರ್ತಿದ್ರೆ, ಪ್ರತಿಯೊಂದು ಆ ಉಪಚಾರದ ಜೊತೆಗೆ ಒಂದೊಂದು ವೇದ ಮಂತ್ರವನ್ನು ಹೇಳಬೇಕು. ದೇವರ ಧ್ಯಾನ ಮಾಡ್ತೀವಿ ಮೊದಲು. ವಿಷ್ಣುವಿನ ಪೂಜೆ ಆದರೆ ಶಾಂತಾಕಾರಂ ಭುಜಗ ಶಯನಂ ಅಂತ ಹೇಳ್ಕೊಳ್ಬಹುದು. ಎಷ್ಟೋ ಧ್ಯಾನ ಮಂತ್ರಗಳಿವೆ. ಅಂತೂ ಪೂಜೆಯಲ್ಲಿ ಶರೀರಕ್ಕೂ ಕಸರತ್ತಿದೆ. ಎದ್ದು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಪ್ರದಕ್ಷಿಣೆ ಹಾಕೋದು, ಸಾಷ್ಟಾಂಗ ನಮಸ್ಕಾರ ಹಾಕೋದು, ದೇವರಿಗೆ ಸಾಲಗ್ರಾಮದಲ್ಲಿ ವಿಷ್ಣುವನ್ನು ನೋಡುತ್ತಾ ಅಥವಾ ಶಿವಲಿಂಗದಲ್ಲಿ ಆ ಪರಮ ಶಿವನನ್ನು ನೋಡುತ್ತಾ ಅಭಿಷೇಕ ಮಾಡುವಂತಹದ್ದು. ಅದನ್ನು ಒಳ್ಳೆಯ ಬಟ್ಟೆಯಿಂದ ಒರೆಸಿ, ಆ ಶಾಲಗ್ರಾಮವನ್ನು ಒರೆಸಿ, ಕುಂಕುಮ, ಗಂಧ, ಶಿವನ ಲಿಂಗಕ್ಕೆ ಭಸ್ಮ, ಇಂಥದ್ದನ್ನೆಲ್ಲ ಸಮರ್ಪಿಸಿ ಬಟ್ಟೆಯನ್ನು ಕೊಟ್ಟು ನಂತರ ಕೆಲವೊಮ್ಮೆ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳುತ್ತಾ 108 ಹೆಸರುಗಳನ್ನು ಚತುರ್ಥಿ ವಿಭಕ್ತಿಯಲ್ಲಿ ಹಾಕ್ಕೊಂಡು ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಕಪರ್ದಿನೇ ನಮಃ, ನೀಲಲೋಹಿತಾಯ ನಮಃ, ಶಂಕರಾಯ ನಮಃ, ಶೂಲಪಾಣೆಯ ನಮಃ ಇತ್ಯಾದಿಯಾಗಿ 108 ಕೂಡ ಕಂಠಸ್ಥವಾಗಿದ್ರೆ ಬಹಳ ಉತ್ತಮ. ಇಲ್ವಾದ್ರೆ ಪುಸ್ತಕ ಎಡಕೈಯಲ್ಲಿಟ್ಕೊಂಡು ಒಂದೊಂದೇ ಹೂವನ್ನ ಹಾಕುತ್ತಾ, ಅಥವಾ ಆ ಹೂಗಳು ಸಂಗ್ರಹಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಾನಸವಾಗಿ ಒಂದೊಂದು ಹೂ ಹಾಕ್ತಾ ಇದ್ದೇನೆ ಅಂತ ಆ ಒಂದು ಕೈಯಲ್ಲಿ ಆ ಸನ್ನೆಯನ್ನು ಮಾಡುತ್ತಾ ಅಷ್ಟೋತ್ತರ ಶತನಾಮ ಅರ್ಚನಂ ಸಮರ್ಪಯಾಮಿ ಅಂತ ಹೇಳುತ್ತಾ. ಒಟ್ಟಾದ್ರೆ ಪೂಜೆಯಲ್ಲಿ ನೋಡಿ ಶರೀರಕ್ಕೂ ಕೆಲಸ ಇದೆ, ಮಾತಿಗೆ ವಾಣಿಗೂ ಕೆಲಸ ಇದೆ. ಕಾಯೇನ ವಾಚ ಮನಸ, ಸೂಕ್ತವಾದಂತಹ ಮಂತ್ರಗಳು ಅಥವಾ ವೇದ ಮಂತ್ರಗಳಿಗೆ ನಿಮಗೆ ಪರಿಚಯವಾಗಿಲ್ಲ, ಪುರಾಣದ ಶ್ಲೋಕಗಳು ಇವೆ. ಪ್ರತಿಯೊಂದು ಉಪಚಾರಕ್ಕೂ ಕೂಡ ಪೂಜಾ ಪದ್ಧತಿಯಲ್ಲಿ ಕೆಲವು ಶ್ಲೋಕಗಳಿರ್ತವೆ. ಅಗರಬತ್ತಿಯನ್ನು ನೀವು ಹೊತ್ತಿಸಿ ಹೀಗೆ ಸುತ್ತಾ ಇರ್ತೀರಿ, ಆಗ ವನಸ್ಪತಿ ರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮ ಆಗ್ರೇಯ ಸರ್ವದೇವಾನಂ ಧೂಪೋಯಂ ಪ್ರತಿಗೃಹ್ಯತ ಅನ್ನುತ್ತಾ ಧೂಪ, ದೀಪ ಇವನ್ನೆಲ್ಲ ನಾವು ಅರ್ಪಿಸ್ತೀವಿ. ಈ ಒಂದು ಕಸರತ್ತಿನಲ್ಲಿ, ಈ ಒಂದು ಮಾಡುವಂತಹ ಕೆಲಸದಲ್ಲಿ ಮನಸ್ಸು, ವಾಣಿ ಮತ್ತು ಶರೀರ ಈ ಮೂರಕ್ಕೂ ಎಂತಹ ಒಂದು ವ್ಯಾಯಾಮ ಸಿಗುತ್ತೆ ಅಂತ ಹೇಳಿದ್ರೆ, ಅದು ಮಾಡಿದಾಗ ಒಳಗೆ ಒಂದು ಬದಲಾವಣೆ ಆಗುತ್ತೆ. ಪ್ರಯತ್ನತಃ ಮಾಡುತ್ತಾ ಮಾಡುತ್ತಾ ಮುಂದೆ ಹೋದ ಹಾಗೆ ಆ 20 ನಿಮಿಷವೋ 45 ನಿಮಿಷವೋ 1 ಗಂಟೆಯೋ 1/4 ಗಂಟೆಯೋ ಅಥವಾ ಬರೇ 5 ನಿಮಿಷವೂ ಇರಬಹುದು. ಬಹಳ ಸರಳವಾಗಿ ನೀವು ಮಾಡಬಹುದು. ಒಂದು ಶಿವ ಮಾನಸ ಪೂಜಾ ಅಂತ ಇದೆ, ರತ್ನೈ ಕಲ್ಪಿತ ಮಾಸನಂ ಅಂತೆಲ್ಲ. ಅಲ್ಲಿ ಒಂದು ವಸ್ತು ಕೂಡ ವಾಸ್ತವವಾಗಿ ನೀವು ಅರ್ಪಿಸುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ನಾನು ನಿನಗೆ ರತ್ನಗಳಿಂದ ಮಾಡಿರುವಂತ ಒಂದು
ಆಸನವನ್ನು ಕೊಡ್ತೀನಿ, ಹಿಮ ಜಲವನ್ನು ಕೊಡ್ತೀನಿ, ಇಂಥ ಪಾದ್ಯವನ್ನು ಕೊಡ್ತಿದ್ದೀನಿ, ಇಂಥ ಅರ್ಘ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಶ್ಲೋಕ ರೂಪದಲ್ಲಿದೆ. ಅದನ್ನ ಹಾಡುತ್ತಾ ಒಂದೆರಡು ಶ್ಲೋಕಗಳಲ್ಲಿ ಹಾಡುತ್ತಾ ಶಿವ ಮಾನಸ ಪೂಜೆ ಅಂತ. ಇದೆಲ್ಲ ಯಾರೋ ಒಬ್ಬರಿಗೆ ಪ್ರವಚನ ಮಾಡ್ಲಿಕ್ಕಾಗಿ ಮಾಡಿರುವುದಲ್ಲ. ಪ್ರವಚನ ಮಾಡ್ಬೋದು ನಮ್ಮಂಥವ್ರು, ಆದರೆ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಆ ಪೂಜಾ ಕರ್ಮವನ್ನು ಮಾಡುವುದರಿಂದ ದೇವರನ್ನ ಮನಸ್ಸಿನಲ್ಲಿ ಆಹ್ವಾನಿಸಿಕೊಂಡು ಅಥವಾ ಒಂದು ಮೂರ್ತಿಯಲ್ಲಿ ಆಹ್ವಾನಿಸಿಕೊಂಡು ಕೊನೆಯಲ್ಲಿ ನೈವೇದ್ಯ, ಆಮೇಲೆ ವಿಶೇಷವಾದ ರಾಜೋಪಚಾರ ಇತ್ಯಾದಿ ಎಲ್ಲ ಇದೆ. ಅದನ್ನೆಲ್ಲ ಮಾಡುತ್ತಾ ಕೊನೆಯಲ್ಲಿ ಕ್ಷಮೆ ಯಾಚಿಸುತ್ತಾ, ನಾನು ಮಾಡಿದ ಪೂಜೆಯಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳುತ್ತಾ ಕೊನೆಗೆ ಪೂರ್ಣಮದಃ ಪೂರ್ಣಮಿದಂ. ಒಂದು ಮೂರ್ತಿಯಲ್ಲಿ ಆಹ್ವಾನಿಸಿದ್ರೆ ಅದನ್ನು ಉದ್ವಾಸನ ಅಂತ, ದೇವರಿಗೆ ಆ ಮೂರ್ತಿಯನ್ನು ಬಿಟ್ಟು ಹೋಗ್ಬೋದು ಅಂತಲೂ ಮಾಡಬಹುದು. ಪೂಜಾ ವಿಧಾನದಲ್ಲಿ ಹಲವಾರು ಪ್ರಕಾರಗಳಿವೆ. ಇವುಗಳನ್ನೆಲ್ಲ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಇನ್ನೊಮ್ಮೆ ರಮಣ ಮಹರ್ಷಿಗಳನ್ನು ಉದಾಹರಿಸುವುದಿದ್ರೆ ಭೂಯಸಿ ಚಿತ್ತಶುದ್ಧಿ ಭವತಿ ಏವ. ಖಂಡಿತವಾಗಿ ಹೇಗೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸೂರ್ಯ ನಮಸ್ಕಾರ, ಒಂದಿಷ್ಟು ನಾಡಿ ಶುದ್ಧಿಯೋ ಯಾವುದೋ ಒಂದು ಸರಳವಾದ ಪ್ರಾಣಾಯಾಮ ಮಾಡುವುದರಿಂದ ಮಿಕ್ಕಿದ ಸಮಯವೆಲ್ಲ ಆ ದಿನ ಏನೋ ಒಂದು ಪ್ರಫುಲ್ಲತೆ ಇರುತ್ತೆ, ಏನೋ ನಮ್ಮಲ್ಲಿ ಎದೆ ಹಗುರವಾಗಿರುತ್ತೆ. ಆ ದಿನ ಯಾರೋ ನಮಗೆ ಬೈದ್ರೆ, ಯಾರೋ ನಮ್ಮಲ್ಲಿ ತಪ್ಪು ಹುಡುಕಿದ್ರೆ, ಯಾರೋ ನಮ್ಮನ್ನು ಟೀಕೆ ಮಾಡಿದ್ರೆ, ಬೇರೆ ಸಮಯದಲ್ಲಿ ಬಹಳಷ್ಟು ನೋವು ಆಗುವುದಿದ್ರೆ ಆ ದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ, ಆಸನ, ಪ್ರಾಣಾಯಾಮ ಮಾಡಿದ್ದೀವಿ. ಆ ಕಾರಣದಿಂದ ಬೇರೆ ದಿನ ಎಷ್ಟೋ ನೋವಾಗುವ ಸ್ಥಳದಲ್ಲಿ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ನೋವಾಗುವುದು ಸಹಜ. ಆದರೆ ಆ ನೋವನ್ನು ಚೆನ್ನಾಗಿ ಸಹಿಸಿಕೊಂಡು ಆ ಟೀಕೆ ಮಾಡದವ್ರ ಕಡೆ ನಿಜವಾಗಿಯೂ ಹೃದಯದಿಂದ ಒಂದು ನಗೆ ಬೀರಿ, ಆಯಿತು ನೀವು ನನಗೆ ನಂದೊಂದು ತಪ್ಪನ್ನ ತೋರಿಸಿಕೊಟ್ಟಿದ್ದೀರಾ, ನಾನು ಸರಿಪಡಿಸ್ತೀನಿ, ಅದು ತೋರಿಸ್ಕೊಟ್ಟದ್ದಕ್ಕೆ ಧನ್ಯವಾದ ಅಂತ ಹೇಳುವ ಹಾಗೆ ನಮ್ಮಲ್ಲಿ ಒಳ್ಳೆಯ ನಡತೆ, ಧೀರ ಮತ್ತು ಉದಾತ್ತವಾದ ನಡತೆ, ಕಷ್ಟಗಳನ್ನೆಲ್ಲ ಒಂದು ಧೈರ್ಯದಿಂದ ಹೋರಾಡುವ ಶಕ್ತಿ ನಮಗೆ ಬರುತ್ತೆ. ಆ ಪ್ರಕಾರವಾಗಿ ಬದುಕಿನಲ್ಲಿ ನಾವು ಮಾಡಬಹುದಾದಂತಹ ಎಷ್ಟೆಷ್ಟೋ ಸಾಧನೆಗಳಲ್ಲಿ ದೈನಂದಿನ ಪೂಜೆ ಖಂಡಿತವಾಗಿಯೂ ಒಂದು ಉತ್ತಮವಾದ ಸಾಧನೆ ಅಂತ ಹೇಳುವುದರಲ್ಲಿ ನಮಗೆ ಯಾವ ಸಂಕೋಚವೂ ಇಲ್ಲ. ಅಂತಹ ಪೂಜೆಯನ್ನ ಮಾಡುವುದರಿಂದ ವಿಶೇಷವಾಗಿ ಭಕ್ತಿ ಮಾರ್ಗದಲ್ಲಿ ಇದು ಉತ್ತಮವಾದ ಸಾಧನೆ. ಆದ್ರಿಂದ ನಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠತೆಯನ್ನು ಪಡೆಯಬೇಕಾದ್ರೆ, ಹೆಚ್ಚಿನ ಸಮಾಧಾನವನ್ನು ಹೊಂದಬೇಕಾದ್ರೆ, ನಮ್ಮೊಳಗೆ ಹೆಚ್ಚಿನ ಒಂದು ಸಾರ್ಥಕತೆ ನಮಗೆ ಗೊತ್ತಾಗಬೇಕಾದ್ರೆ ದಿನ ದಿನವೂ ಕೆಲವಾರು ಸಾಧನೆಗಳನ್ನು ಮಾಡ್ತಾ ಹೋದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರುವುದು ಸಾಲದು, ಅವುಗಳನ್ನು ಮಾಡಿದರೆ ಆಗ ಚಿತ್ತವು ನಿರ್ಮಲವಾಗಿದ್ದು ಆ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತವೆ. ಇವೆಲ್ಲವೂ ಕೂಡ ಮೋಕ್ಷ ಯಾವಾಗ ಬರುತ್ತೋ, ಮೋಕ್ಷ ನಮಗೆ ಯಾವಾಗ ದಕ್ಕುವುದೋ ದೇವರೇ ಬಲ. ಆದರೆ ಅದು ಮೋಕ್ಷ ಬರಲಿ ಅಥವಾ ಬರದಿರಲಿ, ನಾವು ನಲಿವಿನಿಂದ, ಒಲವಿನಿಂದ, ಒಳ್ಳೆಯ ಮನಸ್ಥಿತಿಯಿಂದ ಬದುಕಬಹುದು. ಅಂತೂ ವಯಸ್ಸಾಗ್ತಾ ಆಗ್ತಾ ನಮಗೆ 70 ದಾಟುತ್ತೆ, 80 ದಾಟುತ್ತೆ, 90 ಮುಟ್ತೀವಿ. ಆವಾಗ ಶರೀರದಲ್ಲಿ ಶಕ್ತಿ ಇಲ್ಲ, ನೆನಪು ಶಕ್ತಿ ಕೂಡ ಹೊರಟೋಗುತ್ತೆ, ಮನಸ್ಸು ಮೊದಲಿನ ಹಾಗೆ ಸಮರ್ಥವಾಗಿಲ್ಲ, ಏನೇನೋ ಆರೋಗ್ಯ ತೊಂದರೆಗಳು ಬರಬಹುದು. ಆದರೂ ಈ ನಮ್ಮ ದಿನದ ಹೃತ್ಪೂರ್ವಕವಾಗಿ ಮಾಡಿರುವಂತಹ ಪೂಜೆಯಿಂದ ನಮ್ಮೊಳಗೆ ಏನೋ ಒಂದು ಸಂಸ್ಕಾರ ಬರುತ್ತೆ, ಏನೋ ಒಂದು ಶುದ್ಧಿ ಆಗುತ್ತೆ. ಅದರಿಂದಾಗಿ ಆ ಸಮಯದಲ್ಲೂ ಕೂಡ ನಾವು ಸುಮ್ಮನೆ ಯಾವುದ್ಯಾವುದು ವಿಷಯಕ್ಕೆ ಸಿಡಿಮಿಡಿಗೊಳ್ಳದೆ, ಸುಮ್ಮನೆ ನಮ್ಮ ಸಮತೋಲನವನ್ನು ಕಳೆದುಕೊಳ್ಳದೆ, ಯಾರು ನಮ್ಮ ಜೊತೆ ಇದ್ದಾರೋ, ಯಾರು ನಮ್ಮನ್ನು ನೋಡ್ಕೊಳ್ತಿದ್ದಾರೋ ಅವರಿಗೆ ಸಮಾಧಾನದಿಂದ ಉತ್ತರ ಕೊಡುತ್ತಾ, ಏನೋ ಬೇಕಿದ್ರೆ ಕೇಳುವ ಬಗೆಯಲ್ಲೂ ಕೂಡ ಒಂದು ವ್ಯತ್ಯಾಸ ಇರುತ್ತೆ. ಇಲ್ವಾದ್ರೆ ಎಷ್ಟೋ ವಯಸ್ಸಾದವರು ಪಾಪ, ಅವ್ರು ನೋಡಿದ್ರೆ ಬೇಸರ ಆಗುತ್ತೆ.
ಸುಮ್ಮನೆ ಕೂಗಾಡ್ತಾ ಇರ್ತಾರೆ. ಆಮೇಲೆ ಯಾರೋ ನೋಡೋಕ್ ಬಂದವರಿಗೆ ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಇತರರ ಬಗ್ಗೆ ಅವರಲ್ಲೇ ಹಿಂದೆ ನಿಂತಿದ್ದಾರೆ, ಅವ್ರನ್ನ ಟೀಕೆ ಮಾಡಿ ನನ್ನನ್ನು ನೋಡ್ಕೊಳ್ತಾ ಇಲ್ಲ ಚೆನ್ನಾಗಿ, ಸರಿಯಾದ ಊಟ ಕೊಡ್ತಾ ಇಲ್ಲ, ಸರಿಯಾಗಿ ನನ್ನ ನೋಡ್ಕೊಳ್ತಿಲ್ಲ ಅಂತೆಲ್ಲ ಹೇಳಿ ನೋಡೋಕ್ ಬಂದವರಿಗೂ ಕಸಿವಿಸಿ, ಆಮೇಲೆ ಇವರಿಗೂ ಕೂಡ ಬೇಸರ ಆಗುತ್ತೆ. ಇಷ್ಟೆಲ್ಲ ನಾವು ನೋಡ್ಕೊಂಡಿದ್ರು ಕೂಡ ಈ ತರ ಊರಿಗೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ. ಅದ್ರಲ್ಲಿ ಸ್ವಲ್ಪ ಸತ್ಯ ಇರಬಹುದು, ಇಲ್ಲದೆ ಇರಬಹುದು. ಒಟ್ಟಾದ್ರೆ ಈ ದೂರು ಮಾಡುವಂತಹ ಸ್ವಭಾವ, ಎಷ್ಟೋ ವಿಷಯಗಳ ಬಗ್ಗೆ ದೂರು ಮಾಡೋದು, ಕಂಪ್ಲೈನಿಂಗ್ ಅಂಡ್ ಎಕ್ಸ್ಪ್ರೆಸಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅದೆಲ್ಲ ಬಂದಾಗೆ ಯಾರಿಗೆ ಹಿತ ಅನ್ಸುತ್ತೆ ಅದು. ಹಾಗಂತ ಬಾಯಿ ಮುಚ್ಕೊಂಡಿರ್ಬೇಕಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಎಲ್ಲದಕ್ಕೂ ಒಂದು ಚಂದವಾದ ಅಂದವಾದ ಪ್ರಕಾರ ಇರುತ್ತೆ. ನಮಗಿರುವ ಕಷ್ಟಗಳನ್ನ, ನಮಗಿರುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಸರಿಯಾದ ಕೆಲವು ರೀತಿಗಳಿರ್ತವೆ. ಆ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾ ಯಾವುದೇ ಒಂದು ಅವಸ್ಥೆಯಲ್ಲಿ, ಯಾವುದೇ ಸ್ಥಿತಿಯಲ್ಲಿ, ವಯಸ್ಸಿನ ಯಾವುದೇ ಒಂದು ಸ್ಥಾನದಲ್ಲಿ ಆ ಸಮಯದಲ್ಲೂ 10 ಜನ ಇದ್ರೆ ಹೀಗಿರ್ಬೇಕು, 90 ದಾಟಿದವರಲ್ಲಿ ಇದ್ರೆ ಇವ್ರ ತರ ಇರಬೇಕು. ನೋಡಿ ಎಷ್ಟು ಸಮಾಧಾನದಿಂದ ತಮಗಿಂತ ಎಳೆಯರಾದವ್ರ ಜೊತೆ ಇದ್ದಾರೆ ಅನ್ನೋದಾಗಿ. ಅದೆಲ್ಲ ಆಗಬೇಕಾದ್ರೆ ಇವತ್ತು ಬಯಸಿ ನಾಳೆ ಅದಾಗೋದಿಲ್ಲ, ಹೇಳ್ತಾರಲ್ಲ, ಇದನ್ನೆಲ್ಲ ಓವರ್ ನೈಟ್ ಪಡೆಯೋಕ್ಕಾಗೋದಿಲ್ಲ. ದೀರ್ಘಕಾಲ ಈ ಒಂದು ಶಿಸ್ತನ್ನು ನಾವು ಬೆಳೆಸಿಕೊಳ್ಬೇಕು, ಸ್ವಲ್ಪವೇ ಮಾಡುತ್ತಾ ಹೋಗಿ. ಅಂತೂ ಕೊನೆಯದಾಗಿ ಪುನಃ ಸ್ವಾಮಿ ಚಿನ್ಮಯಾನಂದರನ್ನು ಉದಾಹರಿಸುವುದಿದ್ರೆ, ಆ ಉನ್ನತವಾದದ್ದನ್ನ ಹಿಡಿಯಬೇಕು. ಉನ್ನತವಾದದ್ದು ಹಿಡಿದಾಗ ಕೀಳಾದ ಒಂದು ವರ್ತನೆಯನ್ನ, ಕೀಳಾದ ಒಂದು ಮನಸ್ಸಿನ ಆಲೋಚನೆಗಳನ್ನೆಲ್ಲ ಬಿಡಲಿಕ್ಕೆ ಸಾಧ್ಯವಾಗ್ತದೆ. ಸ್ವಾಮೀಜಿಯವರು ಹೇಳ್ತಿದ್ರು ನಮಗೆ, ಅಟ್ಯಾಚ್ ಅಂಡ್ ಡಿಟ್ಯಾಚ್. ಉನ್ನತವಾದದ್ದನ್ನ ಹಿಡಿಬೇಕು, ಅಟ್ಯಾಚ್. ಎಷ್ಟರ ಮಟ್ಟಿಗೆ ಉನ್ನತವಾದದ್ದನ್ನು ನಾವು ಹಿಡಿತೀವೋ ಅಷ್ಟರ ಮಟ್ಟಿಗೆ ನೀಚವಾದದ್ದನ್ನ ಬಿಡ್ಲಿಕ್ಕಾಗ್ತದೆ. ಅದು ಡಿಟ್ಯಾಚ್. ಅಟ್ಯಾಚ್ ಅಂಡ್ ಡಿಟ್ಯಾಚ್. ಅಟ್ಯಾಚ್ ಫಸ್ಟ್, ಡಿಟ್ಯಾಚ್ ನೆಕ್ಸ್ಟ್. ಪೂಜೆಯು ಆ ಎತ್ತರದ ವಸ್ತುವಿಗೆ, ಎತ್ತರದ ತತ್ವಕ್ಕೆ ನಮ್ಮನ್ನು ನಾವು ಸೇರಿಸಿಕೊಳ್ಳಲಿಕ್ಕೆ, ಅಟ್ಯಾಚ್ ಮಾಡಲಿಕ್ಕೆ ಉತ್ತಮವಾದ ವಿಧಾನ ಹೇಳಿ ಈ ಮಾತನ್ನು ಮುಗಿಸಬಹುದು. ಓಂ ನಮೋ ಭಗವತೆ ವಾಸುದೇವಾಯ.